ಅದಾನಿ ಗ್ರೂಪ್ ಪಾಲಾಗುತ್ತಾ ಬೆಂಗಳೂರು ಟನಲ್ ರೋಡ್ ಟೆಂಡರ್ಗಾಗಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟ ಉದ್ಯಮಿ ಗೌತಮ್ ಅದಾನಿ. ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ ಗೌತಮ್ ಅದಾನಿ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಟೆಂಡರ್ ಬಗ್ಗೆ ಅದಾನಿ ಚರ್ಚೆಯನ್ನ ಮಾಡಿದ್ದಾರೆ. ಬೆಂಗಳೂರು ಟನಲ್ ರೋಡ್ಗೆ ಟೆಂಡರ್ ಹಾಕಿರೋ ಅದಾನಿ ಗ್ರೂಪ್ ಸುಮಾರು 22,000 ಕೋಟಿ ರೂಪಾಯಿ ಮೌಲ್ಯದ ಟೆಂಡರ್ ಇತ್ತು. ಗೌತಮ್ ಅದಾನಿ ಆಗಮನ ಹಿನ್ನೆಲೆಯಲ್ಲಿ ಸಿಎಂ ನಿವಾಸದ ಬಳಿ ಭಾರೀ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ತೀವ್ರ ಕುತೂಹಲವನ್ನ ಮೂಡಿಸಿದ ಡಿಕೆಶಿ ಮತ್ತು ಗೌತಮ್ ಅದಾನಿ ಭೇಟಿ. ಇನ್ನು ಡಿಕೆ ನಿವಾಸಕ್ಕೆ ಗೌತಮ್ ಅದಾನಿ ಅವರು ಭೇಟಿ ನೀಡಿದ್ದಾರೆ. ಸುರಂಗ ರಸ್ತೆ ಯೋಜನೆಯ ಕುರಿತು ಮಹತ್ವದ ಚರ್ಚೆಯನ್ನ ಮಾಡಿರುವಂತದ್ದು. ಸದಾಶಿವನಗರದಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಅದಾನಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಗೌತಮ್ ಅದಾನಿ ಅವರು ಭೇಟಿ ನೀಡಿರುವಂತದ್ದು, ಮಾತುಕತೆಯನ್ನ ನಡೆಸಿರುವುದು ಈಗ ತೀವ್ರ ಕುತೂಹಲಕ್ಕೆ ಇಲ್ಲಿ ಕಾರಣವಾಗಿದೆ. ಬಿಗಿ ಭದ್ರತೆಯನ್ನ ಕೂಡ ಸುತ್ತಮುತ್ತಲೂ ಹೆಚ್ಚಿಸಲಾಗಿದೆ. ಇನ್ನು ಒಂದು ರೀತಿಯಾಗಿ ರಾಜ್ಯದಲ್ಲಿ ಉದ್ದಿಮೆಯ ಅವಕಾಶಗಳ ಜೊತೆಗೆ ಬಹು ನಿರೀಕ್ಷಿತ ಬೆಂಗಳೂರು ಸುರಂಗ ರಸ್ತೆ ಯೋಜನೆ ಗುತ್ತಿಗೆ ಹಂಚಿಕೆಗೆ ಸಂಬಂಧಿಸಿದಂತೆ ಇಬ್ಬರ ನಡುವೆಯೇ ಇವತ್ತು ಮಹತ್ವದ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿಯಂತ್ರಣಕ್ಕಾಗಿ ಇಲ್ಲಿ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ನಡುವೆ ಸುಮಾರು 17 ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಾಣಕ್ಕೆ ಸರ್ಕಾರ ಇಲ್ಲಿ ಮುಂದಾಗಿರುವಂಥದ್ದು. ಇನ್ನು ಒಂದು ರೀತಿಯಾಗಿ ಗೌತಮ್ ಅದಾನಿ ಆಗಮನ ಹಿನ್ನೆಲೆಯಲ್ಲಿ ಸಿಎಂ ನಿವಾಸದ ಬಳಿ ಈಗ ಭಾರೀ ಭದ್ರತೆ ಕೂಡ ಹೆಚ್ಚಿಸಲಾಗಿದೆ. ತೀವ್ರ ಕುತೂಹಲವನ್ನ ಮೂಡಿಸಿದ ಡಿಕೆಶಿ ಹಾಗೂ ಗೌತಮ್ ಅದಾನಿ ಅವರ ಭೇಟಿ. ಇನ್ನು 22,267 ಕೋಟಿ ರೂಪಾಯಿ ಮೊತ್ತವನ್ನ ಇಲ್ಲಿ ನಮೂದಿಸಿ ಅತಿ ಕಡಿಮೆ ಬಿಡ್ ಸಲ್ಲಿಸಿದ ಸಂಸ್ಥೆಯಾಗಿ ಇಲ್ಲಿ ಹೊರಹೊಮ್ಮಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸರ್ಕಾರದ ಅಂದಾಜು ಮೊತ್ತಕ್ಕಿಂತ ಇದು ಹೆಚ್ಚಾಗಿದ್ರೂ ಬಿಡ್ಡಿಂಗ್ನಲ್ಲಿ ಭಾಗವಹಿಸಿದ್ದ ಇತರೆ ಸಂಸ್ಥೆಗಳಿಗೆ ಹೋಲಿಸಿದ್ರೆ ಅದಾನಿ ಸಂಸ್ಥೆಯ ಮೊತ್ತವೇ ಇಲ್ಲಿ ಕಡಿಮೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಕಾರಣದಿಂದ ಇಲ್ಲಿ ಅದಾನಿ ಅವರು ಡಿಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ, ಚರ್ಚೆ ಕೂಡ ಮಾಡಿದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸಿದ ಡಿಕೆ ಶಿವಕುಮಾರ್ ಹಾಗೂ ಗೌತಮ್ ಅದಾನಿ ಅವರ ಭೇಟಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಡಿಕೆಶಿ ನಿವಾಸಕ್ಕೆ ಗೌತಮ್ ಅದಾನಿ ಭೇಟಿಯನ್ನ ನೀಡಿದ್ದಾರೆ. ಸುರಂಗ ರಸ್ತೆ ಯೋಜನೆಯ ಬಗ್ಗೆ ಮಹತ್ವದ ಚರ್ಚೆ ಕೂಡ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ದುರ್ಗೇಶ್? ಸಂಚಿತ, ಬೆಳ್ಳಂಬೆಳಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ, ಸದಾಶಿವನಗರದ ನಿವಾಸಕ್ಕೆ ಗೌತಮ್ ಅದಾನಿ ಅವರು ಭೇಟಿಯನ್ನು ನೀಡಿರುವಂತದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅದಾನಿ ಅವರು ಆರ್ಟ್ ಆಫ್ ಲಿವಿಂಗ್ ನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿರುವಂತದ್ದು ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಒಂದ್ ಕಡೆ ಟನಲ್ ರೋಡ್, ಬೆಂಗಳೂರಿನ ಟನಲ್ ರೋಡ್ ರಸ್ತೆಗೆ ಈಗಾಗಲೇ ಟೆಂಡರ್ ಕರೆಯಲಾಗಿದೆ. ಈ ಒಂದು ಟೆಂಡರ್ಗೆ ಅದಾನಿ ಅವರು ಕೂಡ ಟೆಂಡರ್ ಅನ್ನು ಹಾಕಿರುವಂತದ್ದು. ಸುಮಾರು 22,000 ಕೋಟಿಯ ಟೆಂಡರ್ ಇದೆ ಅನ್ನುವಂಥದ್ದು ಈಗಾಗಲೇ ಚರ್ಚೆಯಲ್ಲಿದೆ. ಇಂತಹದೊಂದು ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಗೌತಮ್ ಅದಾನಿ ಅವರು ಭೇಟಿಯಾಗಿ ಚರ್ಚೆ ಮಾಡಿರುವಂತದ್ದು ಈ ಒಂದು ವಿಚಾರಕ್ಕೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮತ್ತೆ ರಾಜಕೀಯವಾಗಿಯೂ ಕೂಡ ಒಂದಿಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಹೀಗಾಗಿ ಇಬ್ಬರ ನಡುವೆಯೂ ಕೂಡ ಈ ಒಂದು ಟನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಸರ್ಕಾರ ಹಾಕುವಂತ ಟನಲ್ ರೋಡ್ ನ ಟೆಂಡರ್ಗೆ ಅದಾನಿ ಅವರ ಸಂಸ್ಥೆ ಗ್ರೂಪ್ ಈಗಾಗಲೇ ಟೆಂಡರ್ ಅನ್ನು ಹಾಕಿರುವಂತದ್ದು, ಹೆಚ್ಚಿನ ಬಿಡ್ ಗಳನ್ನ ಮಾಡಿ ಈ ಒಂದು ಟನಲ್ ರೋಡ್ ಅನ್ನ ಪಡೆದುಕೊಳ್ಬೇಕನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಇರುವಂತಿದೆ. ಹೀಗಾಗಿ ಇಬ್ಬರ ನಡುವಿನ ಮಾತುಕತೆ ರಾಜಕೀಯವಾಗಿ ಒಂದಿಷ್ಟು ಸಂಚಲನಕ್ಕೆ ಕಾರಣವಾಗಿದ್ರೆ, ಬಿಜೆಪಿಯ ವಿರುದ್ಧ ಅದಾನಿ ಅಂಬಾನಿ ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಘೋಷಣೆಗಳನ್ನ ಮಾಡುವಂಥದ್ದು, ವಿರೋಧವನ್ನು ಮಾಡುವಂಥದ್ದನ್ನ ಕಾಂಗ್ರೆಸ್ ಮಾಡ್ತಾ ಇತ್ತು. ಆದ್ರೆ ರಾಜ್ಯದಲ್ಲಿ ಈ ಒಂದು ಟನಲ್ ರೋಡ್ ಟೆಂಡರ್ ಅನ್ನ ಅದಾನಿ ಗ್ರೂಪ್ ವಶಕ್ಕೆ ಪಡೆದುಕೊಳ್ಳುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಅದಾನಿ ಅವರ ಮಾತುಕತೆ ಬಹಳ ರಾಜಕೀಯವಾಗಿ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಅದಾನಿ ಗ್ರೂಪ್ಗೆ ಏನಾದ್ರೂ ಈ ಒಂದು ಟೆಂಡರ್ ಸಿಕ್ಕಂತ ಆದ್ರೆ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗತ್ತೆ. ಹೀಗಾಗಿ ಕಾದು ನೋಡ್ಬೇಕು ಡಿಕೆ ಶಿವಕುಮಾರ್ ಮತ್ತೆ ಅದಾನಿ ಅವರ ನಡುವೆ ಯಾವ ರೀತಿಯ ಚರ್ಚೆ ಆಗಿದೆ, ಟನಲ್ ವಿಚಾರಕ್ಕೆ ಏನಾದ್ರು ಚರ್ಚೆ ಆಗಿ ಏನಾದ್ರು ಮಾತುಕತೆ ಆಗಿದೆ ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಬೇಕಾಗತ್ತೆ. ಅಂಕಿತಾ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಮಾಹಿತಿಗೆ.